ಆನ್ಲೈನ್ ಶಾಪಿಂಗಿಗೆ ಮಹಿಳೆಯ 2 ಕೈ ಬ್ಲಾಸ್ಟ್ ಆಗಿ ಛಿದ್ರ. ಹೇರ್ ಡ್ರೈಯರ್ ಬ್ಲಾಸ್ಟ್ನಿಂದ ಮನೆಯಲ್ಲೇ ರಕ್ತದ ಕುಳಿ. ನನಗಾದಂಗೆ ಯಾರಿಗೂ ಆಗಬಾರ್ದು. ಪದೇ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡೋ ಹೆಣ್ಮಕ್ಳು ಈ ಸುದ್ದಿಯನ್ನು ನೋಡಲೇಬೇಕು. ಆನ್ಲೈನ್ ಶಾಪಿಂಗಿಗೆ ಆದ ಅನಾಹುತವನ್ನು ನೋಡಿದರೆ ನೀವು ಇನ್ಮೇಲೆ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡೋದನ್ನೇ ನಿಲ್ಲಿಸಬಹುದು. ಈ ವಿಡಿಯೋವನ್ನು ಒಮ್ಮೆ ನೋಡಿ. ಇಡೀ ಮನೆಯ ತುಂಬ ರಕ್ತದ ಕುಳಿಯೇ ಹರಿದೆ. ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತರಿಸಿದ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿ ಮಹಿಳೆಯೊಬ್ಬರು ತಮ್ಮ 2 ಕೈಗಳನ್ನು ಕಳೆದುಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದಲ್ಲಿ ನಡೆದಿದೆ. ನಗರದ ಬಸವರಾಜೇಶ್ವರಿ ಯರ್ನಾಳ್ ಎನ್ನುವ ಮಹಿಳೆಯ ಗೆಳತಿ ಆನ್ಲೈನ್ನಲ್ಲಿ ಹೇರ್ ಡ್ರೈಯರನ್ನು ಆರ್ಡರ್ ಮಾಡಿದ್ದಾರೆ. ಆ ಗೆಳತಿ ಹಳ್ಳಿಯಲ್ಲಿ ವಾಸ ಮಾಡುವುದರಿಂದ ಇಲ್ಕಲ್ ನಗರದಲ್ಲಿರುವ ಬಸವರಾಜೇಶ್ವರಿ ಅವರ ಮನೆಗೆ ಆ ಆರ್ಡರ್ ಅಡ್ರೆಸ್ ನೀಡಿದ್ದಾರೆ. ಹೇರ್ ಡ್ರೈಯರ್ ಆರ್ಡರ್ ಮಾಡಿದ್ದೀನಿ, ಚೆಕ್ ಮಾಡು ಅಂತಲೂ ಹೇಳಿದ್ದಾರೆ. ಹೇರ್ ಡ್ರೈಯರ್ ಟೆಸ್ಟ್ ಮಾಡಲು ಮುಂದಾದಾಗ ಆಗಿದ್ದೇ ಘನಘೋರ ಘಟನೆ. ಹೇರ್ ಡ್ರೈಯರ್ನ ಬಟನ್ ಹಾಕುತ್ತಿದ್ದಂತೆ ಆ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿದೆ. 2 ಕೈಯಲ್ಲಿ ಹೇರ್ ಡ್ರೈಯರ್ ಹಿಡಿದುಕೊಂಡ ಕಾರಣ ಬ್ಲಾಸ್ಟ್ ಆದ ರಭಸಕ್ಕೆ 2 ಕೈಗಳ ಬೆರಳುಗಳು ಛಿದ್ರವಾಗಿ ಇಡೀ ಮನೆಯೇ ರಕ್ತದಲ್ಲಿ ಮುಳುಗಿದೆ. ತಕ್ಷಣವೇ ಇಲ್ಕಲ್ ನಗರದ NR ಪಾಟೀಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ 2 ಕೈಗಳಿಗೆ ಆಪರೇಷನ್ ಮಾಡಿಸಲಾಗಿ 9 ಬೆರಳುಗಳು ಛಿದ್ರವಾಗಿದ್ದು ಎಡಗೈನ 1 ಕಿರುಬೆರಳು ಮಾತ್ರ ಉಳಿದಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಕೈ ಬ್ಲಾಸ್ಟ್ ಆಗೈತ್ರಿ ಮಿಷನಿಂದ. ಯಾವ ಮಿಷನ್ ರೀ? ಹೇರ್ ಡ್ರೈಯರ್ ಯಾವ ಆನ್ಲೈನ್ ಪ್ರಾಡಕ್ಟ್ನಾಗ ತರಿಸಿದ್ರು? ಆನ್ಲೈನ್ ಪ್ರಾಡಕ್ಟ್. ಓಕೆ. ಅಂದರೆ ನಮ್ಮ ಫ್ರೆಂಡಿಗೆ ಬಂದಿದ್ರಿ ಅದು ಆನ್ಲೈನ್ ಅಂತ. ಹಾಂ ರೀ. ಅದಕ್ಕೆ ಆಕೆ ತಗೋ ಅಂತ ಹೇಳಿದ್ದು, ತೊಗೊಂಡು ಇಟ್ಕೊಂಡಿದ್ದೆ. ವಾಪಸ್ಸು ವಾಟ್ಸಪ್ಪಿಗೆ ಆಕೆ ಓಪನ್ ಮಾಡಿ ವಾಟ್ಸಪ್ಪಿಗೆ ಹಾಕಿದ್ದೆ. ಅದೇನೋ ಹೆಂಗಾತ ಏನೋ ಚೆಕ್ ಮಾಡ್ಬೇಕಂತ ಹಾಕಿದ್ದೆ. ಸ್ವಿಚ್ಚಿಗೆ ಹಾಕಿ ಕೈಯಾಗ ಬಟನ್ ಹಾಕಿದೆ. ಆವಾಗ ಇಮಿಡಿಯೇಟ್ಲಿ ಬ್ಲಾಸ್ಟ್ ಆಯಿತು. ಅವಾಗ ಬ್ಲಾಸ್ಟ್ ಆತನ್ರಿ? ಅದು ಯಾವ ಆನ್ಲೈನ್ ಇಂದ ಪರ್ಚೇಸ್ ಮಾಡಿದ್ರಿ? ಏನೋ ಗೊತ್ತಿಲ್ಲ ರೀ. ಅವ್ರು ಕಳಿಸಿ ನಿಮ್ಮ ಫ್ರೆಂಡ್ ತೊಗೊಂಡು ನಿಮಗೆ ಕಳಿಸಿದ್ರನ್ರಿ? ಈಗ ಯಾವ ದಿವಸ ಆಯ್ತು ರೀ ಇದು ನಿಮ್ಮ ಕೈಗೆ? ಶುಕ್ರವಾರ ದಿನ ಆಗೈತೆ ನೋಡ್ರಿ. ಈಗ ಡಾಕ್ಟರ್ ಏನಂತಾರೆ? ಎಲ್ಲ ಫುಲ್ ಇದು ಗಾಯ ಹಸಿಗಾಯ ಎಲ್ಲ ಒಣಗಬೇಕು, ಆಮೇಲೆ ಮುಂದೆ ವಿಚಾರ ಮಾಡ್ತಾರೆ. ಯಾವುದು ಅನ್ನೋನ್ ವೆಬ್ಸೈಟ್ ಇಂತ್ರ ತರಿಸಿದ ಪಾರ್ಸಲಿಂತ್ರ ಹೇರ್ ಡ್ರೈಯರ್ ಇಂತ್ರ ನಿಮ್ಮ ಕೈಗೆ ಈ ಥರ ಆಯ್ತು ಅಂದರೆ ಸ್ವಿಚ್ ಹಾಕಿದ ತಕ್ಷಣ ಸಡನ್ನಾಗಿ ಹಂಗೆ ಹಾಕಿದ ತಕ್ಷಣ ಸೆಕೆಂಡು ಇದಾಗಿಲ್ಲ. ಫುಲ್ ಬ್ಲಾಸ್ಟ್ ಆಯ್ತು ರೀ. ನಿಮ್ಗೆ ಅವಾಗ ಪ್ರಜ್ಞೆನೇ ತಪ್ಪಿಟ್ಟಿತ್ತಲ್ಲ? ಇಲ್ಲ, ಪ್ರಜ್ಞೆ ತಪ್ಪಿಲ್ಲ. ನೀವು ಎಚ್ಚರಿದ್ರಿ? ನಿಮ್ಗೆ ಸೆನ್ಸ್ ಆಗತ್ತಿತ್ತು ರೀ ನಿಮ್ಗೆ ಏನು ಆಗತ್ತಿತ್ತು ಅನ್ನೋದು? ನಿಮ್ಮ ವಯಸ್ಸು ಎಷ್ಟು ರೀ? 35. ನಿಮ್ದು ಊರು? ನಮ್ಮದು ರಕ್ಕಸ್ಕಿ. ನೀವು ಇದರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಆನ್ಲೈನಿಂದ ಪ್ರಾಡಕ್ಟ್ ಇದು ಮಾಡೋದು ತಪ್ಪರಿ. ಆದರೂ ಹುಷಾರಾಗಿರ್ಬೇಕ್ರಿ, ನೋಡಿ ತೊಗೋಬೇಕ್ರಿ ಆನ್ಲೈನಿಂದ. ಯಾವುದೇ ಯಾಕಾಗಲಿ ನನಗಾದಂಗೆ ಯಾರಿಗೂ ಆಗಬಾರ್ದು. ಈ ಘಟನೆಯ ಹಿನ್ನೆಲೆಯಲ್ಲಿ ಹುನಗುಂದ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಆಸ್ಪತ್ರೆಗೆ ಭೇಟಿ ನೀಡಿ ಕೈಕೊಳೆದುಕೊಂಡಿರುವ ಮಹಿಳೆಗೆ ಸಾಂತ್ವನವನ್ನ ಹೇಳಿದ್ದಾರೆ. ಈ ಘಟನೆಯಿಂದ ಇಡೀ ರಾಜ್ಯವೇ ಬೆಚ್ಚು ಬೀಳುವಂತಾಗಿದ್ದು, ಕಂಪನಿಗಳ ಕ್ವಾಲಿಟಿ ನೋಡದೆ ಬೇಕಾಬಿಟ್ಟಿ ಆನ್ಲೈನ್ ಶಾಪಿಂಗ್ ಮಾಡೋರಿಗಂತೂ ಇದು ಎಚ್ಚರಿಕೆಯ ಗಂಟೆಯಂತಾಗಿದೆ. ವಿಜಯ ಧ್ವನಿ ನ್ಯೂಸ್, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.